ನಮಸ್ಕಾರ ಗೆಳೆಯರೇ. ಈ ವಿಡಿಯೋದಲ್ಲಿ ನಾವೇನು ತಿಳ್ಕೊಳ್ಳೋಣ ಅಂದರೆ ಪೈಥಾನ್ ಡೇಟಾ ಟೈಪ್ಸ್ ಬಗ್ಗೆ ತಿಳ್ಕೊಳ್ಳೋಣ. ಈ ವಿಡಿಯೋದಲ್ಲಿ ಜಸ್ಟ್ ಬಿಲ್ಟ್ ಇನ್ ಡೇಟಾ ಟೈಪ್ಸ್ ಬಗ್ಗೆ, ಪೈಥಾನ್ ಬಿಲ್ಟ್ ಇನ್ ಡೇಟಾ ಟೈಪ್ಸ್ ಏನೇನಿದೆ ಅದ್ರ ಬ್ರೀಫ್ ಆಗಿ ತಿಳ್ಕೊಳ್ತಾ ಹೋಗೋಣ. ಇನ್ನು ಮುಂದಿನ ವಿಡಿಯೋಗಳಲ್ಲಿ ಅದ್ರ ಈಚ್ ಇಂಡಿವಿಜುವಲ್ ಡೇಟಾ ಟೈಪ್ ಬಗ್ಗೆ ಮೋರ್ ಡೆಪ್ತ್ ಆಗಿ ಹ್ಯಾಂಡ್ಸ್ ಆನ್ ಮತ್ತೆ ಮೋರ್ ಡೆಪ್ತ್ ಅಲ್ಲಿ ತಿಳ್ಕೊಳ್ಳೋಣ. ಈ ಪೈಥಾನ್ ಅಲ್ಲಿ 8 ಬಿಲ್ಟ್ ಇನ್ ಡೇಟಾ ಟೈಪ್ಸ್ ಇದೆ. ಫಸ್ಟ್ ಒನ್ ಬಂದು ಇಂಟಿಜರ್, ಸೆಕೆಂಡ್ ಒನ್ ಬಂದು ಫ್ಲೋಟಿಂಗ್ ಪಾಯಿಂಟ್, ಥರ್ಡ್ ಒನ್ ಬಂದು ಬೂಲಿಯನ್, ಸ್ಟ್ರಿಂಗ್, ಲಿಸ್ಟ್, ಡಿಕ್ಷನರೀಸ್, ಟ್ಯುಪಲ್ಸ್ ಅಂಡ್ ಸೆಟ್. ಈ 8 ಡೇಟಾ ಟೈಪ್ಸ್ ಡಿಫ್ರೆಂಟ್ ಕೈಂಡ್ ಆಫ್ ಫ್ಲೇವರ್ ಇರುತ್ತೆ. ಅದು ಈ ಡೇಟಾ ಟೈಪ್ಸ್ ಏನ್ ಮಾಡ್ತದೆ ಅಂದ್ರೆ, ಡೇಟಾ ಟೈಪ್ಸ್ ನಮ್ಮ ಅಪ್ಲಿಕೇಶನ್, ಬಿಗ್ಗರ್ ಅಪ್ಲಿಕೇಶನ್ಸ್ ಮತ್ತೆ ಆಪ್ಟಿಮೈಸೇಷನ್ ಮಾಡ್ಕೊಳ್ಳಿಕ್ಕೆ, ಅಪ್ಲಿಕೇಶನ್ ಆಪ್ಟಿಮೈಸೇಷನ್, ಮೆಮೊರಿ ಮ್ಯಾನೇಜ್ಮೆಂಟ್, ಅದಕ್ಕೆಲ್ಲ ತುಂಬಾ ಯೂಸ್ಫುಲ್ ಆಗುತ್ತೆ. ಇಫ್ ಯು ನೋ ಡೇಟಾ ಟೈಪ್ ಬಗ್ಗೆ ನಿಮಗೆ ತುಂಬಾ ತಿಳಿದಿತ್ತು ಅಂತಂದ್ರೆ, ಈ ಮೋಸ್ಟ್ ಇಂಟರ್ವ್ಯೂಗಳಲ್ಲೂ ಕೂಡ ಇದನ್ನೇ ಜಾಸ್ತಿ ಕೇಳ್ತಾರೆ. ಡೇಟಾ ಟೈಪ್ ಬಗ್ಗೆ ನಿಮ್ಗೆ ಪೂರ್ತಿ ಚೆನ್ನಾಗಿ ತಿಳಿದಿತ್ತು ಅಂದ್ರೆ ಒಂದು ಸಫಿಸ್ಟಿಕೇಟೆಡ್ ಅಪ್ಲಿಕೇಶನ್ ಬಿಲ್ಡ್ ಮಾಡ್ಬೋದು. ಇಂಟಿಜರ್ ಡೇಟಾ ಟೈಪ್ಸ್ ಅಲ್ಲಿ ಪೈಥಾನ್ ಅಲ್ಲಿ ಹಿಂಟ್ ಅನ್ನ ಕೀವರ್ಡ್ ನ ಯೂಸ್ ಮಾಡಿ ಇಂಟಿಜರ್ ಡೇಟಾ ಟೈಪ್ ನ ರೆಪ್ರೆಸೆಂಟ್ ಮಾಡ್ತಾರೆ. ಇಂಟಿಜರ್ ಡೇಟಾ ಟೈಪ್ಸ್ ಏನ್ ಮಾಡುತ್ತೆ ಅಂದ್ರೆ ಹೋಲ್ ನಂಬರ್ ರೆಪ್ರೆಸೆಂಟ್ ಮಾಡುತ್ತೆ. ನೋಡಿ, ಹೋಲ್ ನಂಬರ್ ಲೈಕ್ ಫಾರ್ ಎಕ್ಸಾಂಪಲ್ 300 200 ಲೈಕ್ ದಟ್. ಸೊ ಅದನ್ನ ಎಕ್ಸಾಂಪಲ್ ಮೂಲಕ ನೋಡೋಣ. ಒಂದು ವೇರಿಯಬಲ್ ಡಿಕ್ಲೇರ್ ಮಾಡ್ತೀನಿ, ವ್ಯಾರ್ ಅದಕ್ಕೆ 100. ನಿಮ್ಗೆ ಆಲ್ರೆಡಿ ಗೊತ್ತು ಟೈಪ್ ಚೆಕ್ ಮಾಡೋದು ಹೆಂಗೆ, ವೇರಿಯಬಲ್ ಡೇಟಾ ಟೈಪ್ನ ಹೇಗೆ ಚೆಕ್ ಮಾಡೋದು ಅಂತ. ಟೈಪ್ ಫಂಕ್ಷನ್ ಯೂಸ್ ಮಾಡ್ಕೊಂಡು ಚೆಕ್ ಮಾಡೋಣ. ಪ್ರಿಂಟ್ ಟೈಪ್ ಆಫ್ ದಟ್ ವೇರಿಯಬಲ್. ಓಕೆ, ನೋಡಿ, ಇಂಟರ್ನ ಕೀವರ್ಡ್ ಇಂಟಿಜರ್ ರೆಪ್ರೆಸೆಂಟ್ ಮಾಡುತ್ತೆ ಅಂತ ಆಲ್ರೆಡಿ ಮೆನ್ಷನ್ ಮಾಡಿದ್ವಲ್ಲ. ಸೊ ಇದು ವೇರಿಯಬಲ್ ಇಂಟಿಜರ್ ಅಂತ ಗೊತ್ತಾಗುತ್ತೆ. ಈ ರೀತಿ ನಾವು ಇಂಟಿಜರ್ ವೇರಿಯಬಲ್ ನ ಡಿಕ್ಲೇರ್ ಮಾಡ್ಬೋದು. ಸೆಕೆಂಡ್ ಒನ್ ಬಂದು ಫ್ಲೋಟಿಂಗ್ ಪಾಯಿಂಟ್. ಫ್ಲೋಟ್ ಕೀವರ್ಡ್ ರೆಪ್ರೆಸೆಂಟ್ಸ್ ಫ್ಲೋಟಿಂಗ್ ಪಾಯಿಂಟ್ ಡೇಟಾ ಟೈಪ್ ಇನ್ ಪೈಥಾನ್. ಮತ್ತೆ ಫ್ಲೋಟಿಂಗ್ ಪಾಯಿಂಟ್ ಅಂದ್ರೆ ಇಟ್ಸ್ ಎ ಡೇಟಾ ಟೈಪ್. ಇಟ್ ಈಸ್ ಯೂಸ್ ಟು ರೆಪ್ರೆಸೆಂಟ್ ಡೆಸಿಮಲ್ ನಂಬರ್ಸ್. ಫಾರ್ ಎಕ್ಸಾಂಪಲ್ ಯಾವ್ದಾರ 100.1 2.5 1.1 ಅಂತ ಎಕ್ಸಾಂಪಲ್ ವ್ಯಾಲ್ಯೂನ ಫ್ಲೋಟಿಂಗ್ ಪಾಯಿಂಟ್ ನಂಬರ್ ಅಂತ ಕರಿತೀವಿ, ಫ್ಲೋಟಿಂಗ್ ಪಾಯಿಂಟ್ ಡೇಟಾ ಟೈಪ್ ಅಂತ ಕರಿತೀವಿ. ಅದೇ ಎಕ್ಸಾಂಪಲ್ ಮೂಲಕ ನೋಡೋಣ. ವ್ಯಾರ್ 10,5 10,3 print type of that variable. ಜಸ್ಟ್ ಇಡೀ ಈ ಡೇಟಾ 10.1 ರೆಪ್ರೆಸೆಂಟ್ ಇರೋದು ವ್ಯಾಲ್ಯೂ ಇರೋದ್ರಿಂದ ಇದನ್ನು ಫ್ಲೋಟಿಂಗ್ ಪಾಯಿಂಟ್ ಡೇಟಾ ಟೈಪ್ ಅಂತ ತೋರಿಸ್ತೈತೆ. ಈ ವೇರಿಯಬಲ್ ಫ್ಲೋಟಿಂಗ್ ಪಾಯಿಂಟ್ ಡೇಟಾ ಅಂತ ತೋರಿಸ್ತೈತೆ. ನೆಕ್ಸ್ಟ್ ಒನ್ ಬಂದು ಬೂಲಿಯನ್. ಬೂಲಿಯನ್ ಅಂದ್ರೆ ನಿಮ್ಗೆ ಗೊತ್ತಲ್ಲ, ಬೂಲಿಯನ್ ಇಟ್ ಕಂಟೈನ್ಸ್ ಟ್ರೂ ಆರ್ ಫಾಲ್ಸ್. ಬೂಲ್ ಕೀವರ್ಡ್ ಕೀವರ್ಡ್ ಯೂಸ್ ಮಾಡ್ಕೊಂಡು ಬೂಲಿಯನ್ ಟೈಪ್ ಅನ್ನೋದನ್ನ ಚೆಕ್ ಮಾಡ್ತೀವಿ. ಇಟ್ ಇಸ್ ಎ ಡೇಟಾ ಟೈಪ್ ರೆಪ್ರೆಸೆಂಟ್ ಒನ್ ಆಫ್ ಟೂ ವ್ಯಾಲ್ಯೂಸ್, ಟ್ರೂ ಆರ್ ಫಾಲ್ಸರ್ ಆಗಿರ್ಬೋದು. ಎಕ್ಸಾಂಪಲ್ ಮೂಲಕ ನೋಡೋಣ. ಡಿಕ್ಲೇರಿಂಗ್ ವೇರಿಯಬಲ್ ಹ್ಯಾಸ್ ಟ್ರೂ print type of that variable yes. ಇಲ್ಲಿ ನೋಡಿ, ಬೋಲ್ ಅಂತ ಕೊಡ್ತು. ಸೊ ಇಲ್ಲಿ ನಾವೇನೇನ್ ಮಾಡ್ಬೋದು ಅಂದ್ರೆ, ಒಂದು ಟ್ರೂ ವ್ಯಾಲ್ಯೂ ಅಸೈನ್ ಮಾಡ್ಬೋದು ಅಥವಾ ಫಾಲ್ಸ್ ವ್ಯಾಲ್ಯೂ ಅಸೈನ್ ಮಾಡ್ಬೋದು. ಇವಾಗ ಫಾಲ್ಸ್ ವ್ಯಾಲ್ಯೂ ಅಸೈನ್ ಮಾಡ್ತೀನಿ. ಫಾಲ್ಸ್ ವ್ಯಾಲ್ಯೂ ಅಸೈನ್ ಮಾಡಿ ಎಕ್ಸಿಕ್ಯೂಟ್ ಮಾಡ್ತೀನಿ. ನೋಡಿ, ಬೋಲ್ ಇವೆರಡು ವ್ಯಾಲ್ಯೂ ಅಷ್ಟೇ. ಬೇರೆ ಏನಾದ್ರೂ ಬಂತು ಅಂದ್ರೆ ಬೇರೆ ಡೇಟಾ ಟೈಪ್ ಆಗುತ್ತೆ. ಓಕೆ, ಸ್ಟ್ರಿಂಗ್ ಬಂತು, ಸ್ಟ್ರಿಂಗ್ ಡೇಟಾ ಟೈಪ್. str ಕ್ಲಾಸ್ ರೆಪ್ರೆಸೆಂಟ್ಸ್ ಸ್ಟ್ರಿಂಗ್ ಡೇಟಾ ಟೈಪ್. ಓಕೆ, ಗೊತ್ತಾಯ್ತಾ? ಮತ್ತೆ ಸ್ಟ್ರಿಂಗ್ ಸೀಕ್ವೆನ್ಸ್ ಆಫ್ ಕ್ಯಾರೆಕ್ಟರ್ಸ್ ಕಂಟೈನ್ಸ್ ಸೀಕ್ವೆನ್ಸ್ ಆಫ್ ಕ್ಯಾರೆಕ್ಟರ್. ಫಾರ್ ಎಕ್ಸಾಂಪಲ್ ನೋಡಿ, XYZ. ಇಟ್ ಅಂದ್ರೆ ಸ್ಟ್ರಿಂಗ್ಸ್ ಯಾವ ರೀತಿ ಡಿಕ್ಲೇರ್ ಮಾಡ್ಬೋದು ಅಂದ್ರೆ, ಒಂದು ಸಿಂಗಲ್ ಕೋಟ್ ಅಥವಾ ಡಬಲ್ ಕೋಟ್. ಓಕೆ, ಇವಾಗ ನಾನು ಒಂದು ವೇರಿಯಬಲ್ ಡಿಕ್ಲೇರ್ ಮಾಡ್ತೀನಿ. ಯಾವುದೋ ಒಂದು ನೇಮ್ ಸ್ಯಾಮ್ ಅಂತ ಹಾಕ್ತೀನಿ, ಸಿಂಗಲ್ ಕೋಟ್ ಯೂಸ್ ಮಾಡಿಕೊಂಡು. ಇದು ಸೀಕ್ವೆನ್ಸ್ ಆಫ್ ಕ್ಯಾರೆಕ್ಟರ್. ನೋಡಿ, 1 2 3 4 3 ಕ್ಯಾರೆಕ್ಟರ್ಸ್ ಇದೆ. ಪ್ರಿಂಟ್ ಟೈಪ್ ಆಫ್ ದಟ್ var str ಕ್ಲಾಸ್. ಸೊ ಇದು ಸ್ಟ್ರಿಂಗ್ ರೆಪ್ರೆಸೆಂಟ್ ಆಗುತ್ತೆ, ಸ್ಟ್ರಿಂಗ್ ಡೇಟಾ ಟೈಪ್ ರೆಪ್ರೆಸೆಂಟೇಷನ್ ಆಗುತ್ತೆ. ಫಿಫ್ತ್ ಒನ್ ಬಂದು ಲಿಸ್ಟ್. ಅಂದ್ರೆ ಲಿಸ್ಟ್ ಆಫ್ ಡೇಟಾ ಟೈಪ್ ಸೀಕ್ವೆನ್ಸ್ ಆರ್ಡರ್ ಕಲೆಕ್ಷನ್ಸ್ ಆಗಿರುತ್ತೆ. ಇದು 1 by 1. ಫಸ್ಟ್ ಎಲಿಮೆಂಟ್ ಬಂದು
ಯಾವ್ದಾದ್ರು ಒಂದು ಮೆಮೊರಿ ಲೊಕೇಶನ್ ಆಗಿತ್ತು ಅಂದ್ರೆ ನೆಕ್ಸ್ಟ್ ಎಲಿಮೆಂಟ್ ಸೀಕ್ವೆನ್ಸ್ ಆಗಿರುತ್ತೆ. ಅದನ್ನ ಹೇಗೆ ಡಿಕ್ಲೇರ್ ಮಾಡ್ತೀವಿ ಅಂದ್ರೆ ನೋಡಿ ಸ್ಕ್ವೇರ್ ಬ್ರಾಕೆಟ್ ಯೂಸ್ ಮಾಡ್ಕೊಂಡು ಡಿಕ್ಲೇರ್ ಮಾಡ್ತೀವಿ. ಮತ್ತೆ ಇದು ಡಿಫ್ರೆಂಟ್ ಕೈಂಡ್ ಡೇಟಾ ಟೈಪ್ನು ಕೂಡ ಹೋಲ್ಡ್ ಮಾಡ್ಕೊಂಡಿರುತ್ತೆ. ಇದು ಒಂದೇ ಡೇಟಾ ಟೈಪ್, ಈಗ ಇಂಟಿಜರ್ ಅಂದ್ರೆ ಇಂಟಿಜರೇ ಇರಬೇಕು ಅಂತ ಏನಿಲ್ಲ, ಹೋಮೋಜಿನಿಯಸ್ ಅಂತಾನೆ ಇರಬೇಕಿಲ್ಲ. ಇದು ಹೆಟರೋಜಿನಿಯಸ್ ಡೇಟಾನು ಕೂಡ ಹೋಲ್ಡ್ ಮಾಡುತ್ತೆ. ಎಕ್ಸಾಂಪಲ್ ನೋಡೋಣ. ಲಿಸ್ಟ್ var equal to square bracket h1 0.5 print type of that variable. Okay, check that. Next var ನೋಡಿ ಎಕ್ಸಿಕ್ಯೂಟ್ ಮಾಡ್ತಾ ಇದೆ. ಲಿಸ್ಟ್ ಡೇಟಾ ಟೈಪ್ಸ್ ಡಿಸ್ಪ್ಲೇ ಆಯಿತು. ಟೈಪ್ ಆಫ್ ದಟ್ ವೇರಿಯಬಲ್ ಲಿಸ್ಟ್ ಆಯಿತು. ಇದರಲ್ಲಿ ನೋಡಿ can contain heterogeneous data. ಸಿಕ್ಸ್ತ್ ಒನ್ ಬಂದು ಡಿಕ್ಷನರಿ. ಡಿಕ್ಷನರಿ ಕೀವರ್ಡ್ ಏನು ಮಾಡುತ್ತೆ ಅಂದರೆ ರೆಪ್ರೆಸೆಂಟ್ ಡಿಕ್ಷನರಿ ಡೇಟಾ ಟೈಪ್ ಇನ್ ಪೈಥಾನ್. ಓಕೆ, ಇದು ಕೀ ಆ್ಯಂಡ್ ವ್ಯಾಲ್ಯೂ ಪೇರ್ ಅನ್ನು ಸ್ಟೋರ್ ಮಾಡುತ್ತೆ. ಆಬ್ಜೆಕ್ಟ್ ಕೀ ಆ್ಯಂಡ್ ವ್ಯಾಲ್ಯೂ ಪೇರ್ನ. ಫಾರ್ ಎಕ್ಸಾಂಪಲ್ ನೋಡಿ, ಕರ್ಲಿ ಬ್ರೇಸ್ ಯೂಸ್ ಮಾಡ್ಕೊಂಡು ನೇಮ್, ಇದು ನೇಮ್ ಅನ್ನೋದು ಇಲ್ಲಿ ನೋಡಿ, ನೇಮ್ ಅನ್ನೋದು ಕೀ, ಇದು ಜಾನ್ ಅನ್ನೋದು ವ್ಯಾಲ್ಯೂ. ನೋಡಿ ಏಜ್ ಅನ್ನೋದು ಕೀ, 30 ಅನ್ನೋದು ವ್ಯಾಲ್ಯೂ. ಈಗ ನೇಮ್ ಅನ್ನೋದು ಜಾನ್ 30 ಇಯರ್ ಓಲ್ಡ್ ಇರ್ತಾನೆ, 30 ವರ್ಷ ಏಜ್ ಆಗಿರುತ್ತೆ. ಮತ್ತು ಈಸ್ ಆ್ಯನ್ ಇಂಜಿನಿಯರ್ ಅಕ್ಯುಪೇಷನ್. ಈ ಥರ ಡಿಕ್ಷನರಿ ಡೇಟಾ ಟೈಪ್ನ ಡಿಕ್ಲೇರ್ ಮಾಡ್ಬೋದು. ಎಕ್ಸಾಂಪಲ್ ನೋಡೋಣ. ವ್ಯಾಲ್ ನೇಮ್ ಅನ್ನೋದು ಕೀ, ಇಲ್ಲಿ ನಾನು ಸ್ಯಾಮ್ ಅಂತ ಯೂಸ್ ಮಾಡ್ತೀನಿ. ಸ್ಯಾಮ್, ಇಲ್ಲಿ ಏಜ್, ಇದು ಇಂಟಿಜರ್ ವ್ಯಾಲ್ಯೂ. ಸೊ ಲೈಕ್ ದಟ್, ಈ ರೀತಿ ನಾವು ಡಿಕ್ಷನರಿನ ಡಿಕ್ಲೇರ್ ಮಾಡ್ಬೋದು. ಕೀ ಆ್ಯಂಡ್ ವ್ಯಾಲ್ಯೂ ಪೇರ್ನ ಹೊಂದಿರುತ್ತೆ. ಓಕೆ, ಸೆವೆಂತ್ ಒನ್ ಬಂದು ಟ್ಯುಪಲ್. ಟ್ಯುಪಲ್ ಡೇಟಾ ಟೈಪ್ ಅಂದರೆ ಟ್ಯುಪಲ್ ಕೀವರ್ಡ್ನ ಯೂಸ್ ಟ್ಯುಪಲ್ ಕ್ಲಾಸ್, ಟ್ಯುಪಲ್ ಕೀವರ್ಡ್ ಏನು ಮಾಡುತ್ತೆ, ಟ್ಯುಪಲ್ ಡೇಟಾ ಟೈಪ್ನ ರೆಪ್ರೆಸೆಂಟ್ ಮಾಡುತ್ತೆ. ಇದು ಟ್ಯುಪಲ್ ಬಂದು ಲೈಕ್ ಲೀಸ್ಟ್ ಥರನೇ, ಬಟ್ ಏನಂದರೆ ಇದು ಇಮ್ಯೂಟೇಬಲ್. ಅಂದರೆ ಡೇಟಾನ ಮಾಡಿಫೈ ಮಾಡೋಕ್ಕಾಗಲ್ಲ. ಅಂದರೆ ಒಂದ್ಸರಿ ಕ್ರಿಯೇಟ್ ಮಾಡಾದ್ಮೇಲೆ, ಡೇಟಾ ಆಬ್ಜೆಕ್ಟ್ನ ಕ್ರಿಯೇಟ್ ಆದಮೇಲೆ, ಟ್ರಿಪಲ್ ಆಬ್ಜೆಕ್ಟ್ ಕ್ರಿಯೇಟ್ ಆದಮೇಲೆ ಅದರಲ್ಲಿ ಡೇಟಾನ ಮಾಡಿಫೈ ಮಾಡೋಕ್ಕಾಗಲ್ಲ ಅಥವಾ ರಿಮೂವ್ ಮಾಡೋಕ್ಕಾಗಲ್ಲ. ಟ್ರಿಪಲ್ನ ಹೇಗೆ ಡಿಕ್ಲೇರ್ ಮಾಡ್ತೀವಿ ಅಂದರೆ ರೌಂಡ್ ಬ್ರ್ಯಾಕೆಟ್ನ ಯೂಸ್ ಮಾಡ್ಕೊಂಡು ಡಿಕ್ಲೇರ್ ಮಾಡ್ತೀವಿ. ನೋಡಿ 10, 20. ಓಕೆ, ಒಂದು ಎಕ್ಸಾಂಪಲ್ ನೋಡೋಣ. 10, 20 type of that variable. ನಮಗೆ ಇಲ್ಲಿ ಟೈಪ್ ಪ್ರಿಂಟ್ ಮಾಡ್ತಾ ಇರೋದಕ್ಕಿಂತ ಟ್ಯುಪಲ್ ಅಂತ ತೋರಿಸುತ್ತೆ ನೋಡಿ. ಇಟ್ಸ್ ಸಿಮಿಲರ್ ಟು ಲೀಸ್ಟ್, ಬಟ್ ಡೇಟಾನ ಮಾಡಿಫೈ ಮಾಡೋಕ್ಕಾಗಲ್ಲ ಒಂದ್ಸರಿ ಕ್ರಿಯೇಟ್ ಆದಮೇಲೆ, ಮತ್ತು ಹೊಸದಾಗಿ ಆ್ಯಡು ಮಾಡೋಕ್ಕಾಗಲ್ಲ ಮತ್ತು ರಿಮೂವ್ ಮಾಡೋಕ್ಕಾಗಲ್ಲ. ಲಾಸ್ಟ್ ಒನ್ ಬಂದು ಸೆಟ್ಸ್. ಇದು ಕೂಡ ಸೆಟ್ ಕೀವರ್ಡ್ನ ಸೆಟ್ ಕೀವರ್ಡ್ ಏನು ಮಾಡುತ್ತೆ ಅಂದರೆ ಸೆಟ್ಸ್ ಡೇಟಾ ಟೈಪ್ನ ರೆಪ್ರೆಸೆಂಟ್ ಮಾಡುತ್ತೆ. ಡೇಟಾ ಅಂದರೆ ಸೆಟ್ಸ್ ಏನು ಮಾಡುತ್ತೆ ಅಂದರೆ ಅನ್ಆರ್ಡರ್ಡ್ ಲಿಸ್ಟ್, ಇದರಲ್ಲಿ ಸೀಕ್ವೆನ್ಸ್ ಆಗಿರಲ್ಲ. ಲೈಕ್ ಟ್ಯುಪಲ್ ಮತ್ತು ಲಿಸ್ಟ್ ಥರ ಸೀಕ್ವೆನ್ಸ್ ಆಗಿರಲ್ಲ, ಅನ್ಆರ್ಡರ್ ಇರುತ್ತೆ. ಮತ್ತು ಯೂನಿಕ್ ಎಲಿಮೆಂಟ್ಸ್, ಇಲ್ಲಿ ಈಗ ಡೂಪ್ಲಿಕೇಟ್ ವ್ಯಾಲ್ಯೂನ ಆ್ಯಡ್ ಮಾಡೋಕ್ಕಾಗಲ್ಲ. ಮತ್ತು ಈ ಆ್ಯಡ್ ಮಾಡಿದ್ರೂ ಡೂಪ್ಲಿಕೇಟ್ ವ್ಯಾಲ್ಯೂನ ಇದು ಹೋಲ್ಡ್ ಮಾಡಲ್ಲ. ಫಾರ್ ಎಕ್ಸಾಂಪಲ್ ಇದನ್ನು ಸೆಟ್ಸ್ನ ಹೇಗೆ ಡಿಕ್ಲೇರ್ ಮಾಡ್ತೀವಿ ಅಂತ ಅಂದರೆ ನೋಡಿ, ಕರ್ಲಿ ಬ್ರೇಸ್ ಯೂಸ್ ಮಾಡಿ 1, 2, 3 ಲೈಕ್ ದ್ಯಾಟ್. ಸೊ ಅದನ್ನು ಆ್ಯಡ್ ಮೂಲಕ ನೋಡೋಣ. ಅಂದರೆ ಡೂಪ್ಲಿಕೇಟ್ ವ್ಯಾಲ್ಯೂನ ಹೋಲ್ಡ್ ಮಾಡಲ್ಲ. ಈಗ ಒಂದು ಫಾರ್ ಎಕ್ಸಾಂಪಲ್ 3 ಆ್ಯಡ್ ಮಾಡ್ತೀನಿ, ವ್ಯಾಲ್ಯೂನು ಕೂಡ ಪ್ರಿಂಟ್ ಮಾಡ್ತೀನಿ, ಮತ್ತು ಟೈಪ್ನು ಪ್ರಿಂಟ್ ಮಾಡ್ತೀನಿ. ಪ್ರಿಂಟ್ ಟೈಪ್ ಆಫ್ ದ ನೋಡಿ, ಇಲ್ಲಿ ನೋಡಿ 3 ಕೂಡ ಆ್ಯಡ್ ಮಾಡಿದೆ ಅಲ್ವಾ ಕ್ರಿಯೇಟ್ ಮಾಡಬೇಕಾದ್ರೆ. 3 ಕೂಡ ಇತ್ತು, 3 ಟ್ವೈಸ್ ಇತ್ತು. ಅಲ್ಲಿ ನಮ್ಗೆ ಕೊಟ್ಟದ್ದು ಔಟ್ಪುಟ್ ಏನಂದರೆ ಒಂದೇ ಒಂದು, ಐ ಮೀನ್ 1, 3 ಅಷ್ಟೇ. ಅಂದರೆ ಯೂನಿಕ್ ಎಲಿಮೆಂಟ್ ಅಷ್ಟೇ, ಇದು ಡೂಪ್ಲಿಕೇಟ್ ವ್ಯಾಲ್ಯೂನ ಹೋಲ್ಡ್ ಮಾಡಲ್ಲ. ನೋಡಿ ಡೇಟಾ ಟೈಪ್ಸು ಪ್ರಿಂಟ್ ಆಯಿತು.
ಈ ವಿಡಿಯೋದಲ್ಲಿ ನಾವು ಜಸ್ಟ್ ಬ್ರೀಫ್ ಆಗಿ ಡೇಟಾ ಟೈಪ್ಸ್ ಬಗ್ಗೆ ತಿಳ್ಕೊಂಡ್ವಿ. ಮತ್ತೆ ಮುಂದಿನ ವಿಡಿಯೋಗಳಲ್ಲಿ ಈಚ್ ಇಂಡಿವಿಜುವಲ್ ಡೇಟಾ ಟೈಪ್ಸ್ ಇದೆಯಲ್ಲ ಅದ್ರ ಬಗ್ಗೆ ಮೋರ್ ಡೆಪ್ತ್ ಆಗಿ ತಿಳ್ಕೊಳ್ಳೋಣ. ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಶೇರ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ.